ನಮಸ್ಕಾರ. ರಸಾಯನಶಾಸ್ತ್ರ ಅಂದ ತಕ್ಷಣ ಎಲ್ಲರಿಗೂ ನೆನ್ಪಾಗೋದು ಲ್ಯಾಬ್, ಟೆಸ್ಟ್ ಟ್ಯೂಬ್, ಬೀಕರ್ಗಳು ಅಲ್ವಾ? ಆದ್ರೆ ಕೆಮಿಸ್ಟ್ರಿ ಅಂದ್ರೆ ಅಷ್ಟೇ ಅಲ್ಲ. ಅದು ನಮ್ಮ ಸುತ್ತಮುತ್ತ ನಮಗ್ ಗೊತ್ತೇ ಆಗದ ಹಾಗೆ ಎಲ್ಲ ಕಡೆ ಅಡಕ್ಕೊಂಡಿದೆ. ನಾವು ತಿನ್ನೋ ಊಟದಿಂದ ಹಿಡಿದು ಉಸಿರಾಡೋ ಗಾಳಿವರೆಗೂ ಸದಾ ಒಂದಲ್ಲ ಒಂದು ಕೆಮಿಕಲ್ ರಿಯಾಕ್ಷನ್ ನಡೀತಾನೇ ಇರುತ್ತೆ. ಹಾಗಾದ್ರೆ ಬನ್ನಿ, ನಮ್ಮ ದಿನನಿತ್ಯದ ಬದುಕನ್ನೇ ಕಂಟ್ರೋಲ್ ಮಾಡೋ ಈ ಇನ್ವಿಸಿಬಲ್ ಕೆಮಿಸ್ಟ್ರಿಯ ಕೆಲವು ಸೀಕ್ರೆಟ್ಸ್ಗಳನ್ನ ಇವತ್ತು ಒಟ್ಟಿಗೆ ತಿಳ್ಕೊಳ್ಳೋಣ. ಸರಿ, ಹಾಗಾದ್ರೆ ಎಲ್ಲರಿಗೂ ಚಿರಪರಿಚಿತವಾಗಿರೋ ಒಂದು ಸೀನ್ನಿಂದ ಶುರು ಮಾಡೋಣ. ಒಂದು ಚಿಪ್ಸ್ ಪ್ಯಾಕೆಟ್ ತಗೊಂಡು ಓಪನ್ ಮಾಡಿದ್ರೆ ಅಬ್ಬಾ, ಚಿಪ್ಸ್ಗಿಂತ ಜಾಸ್ತಿ ಗಾಳಿನೇ ಇದೆಯಲ್ಲಪ್ಪ ಅಂತ ಅನ್ಸತ್ತೆ ಅಲ್ವಾ? ಆದ್ರೆ ಗೊತ್ತಾ, ಆ ಪ್ಯಾಕೆಟ್ ಒಳಗಿರೋದು ಸುಮ್ನೆ ಸಾಮಾನ್ಯ ಗಾಳಿಯಲ್ಲ, ಅದಕ್ಕೊಂದು ತುಂಬಾನೇ ಇಂಪಾರ್ಟೆಂಟ್ ಕೆಲ್ಸ ಇದೆ. ಹೌದು, ಈ ಚಿಪ್ಸ್ ಪ್ಯಾಕೆಟ್ಗಳು ಯಾಕಿಷ್ಟು ಗುಂಡುಗುಂಡಾಗಿ ಉಬ್ಕೊಂಡಿರುತ್ತೆ ಅಂತ ನಾವೆಲ್ಲರೂ ಒಂದಲ್ಲ ಒಂದ್ಸಾರಿ ಯೋಚನೆ ಮಾಡಿರ್ತೀವಿ. ಇದು ನಮಗೆ ಕಡಿಮೆ ಚಿಪ್ಸ್ ಕೊಟ್ಟು ಮೋಸ ಮಾಡೋಕೆ ಕಂಪ್ನಿಗಳು ಮಾಡೋ ಟ್ರಿಕ್ ಅಂತನೂ ಅನ್ಕೊಂಡಿರ್ತೀವಿ. ಆದ್ರೆ ಖಂಡಿತ ಇಲ್ಲ. ಇದರ ಹಿಂದೆ ಒಂದು ಸಿಂಪಲ್ ಆದ್ರೆ ಸಖತ್ ಬ್ರಿಲಿಯಂಟ್ ಕೆಮಿಕಲ್ ಕಾರಣ ಇದೆ. ಉತ್ತರ ತುಂಬಾ ಸಿಂಪಲ್: ಚಿಪ್ಸ್ ಆಕ್ಸಿಡೈಸ್ ಆಗೋದನ್ನ ತಡೆಯೋಕೆ. ಅಂದ್ರೆ ಏನಪ್ಪಾ ಅಂದ್ರೆ, ಪ್ಯಾಕೆಟ್ ಒಳಗೆ ನಮ್ಮ ಸಾಮಾನ್ಯ ಗಾಳಿಯಲ್ಲಿರೋ ಆಕ್ಸಿಜನ್ ಇದ್ರೆ ಅದು ಚಿಪ್ಸಲ್ಲಿರೋ ಎಣ್ಣೆ ಜೊತೆ ರಿಯಾಕ್ಟ್ ಆಗಿ ಚಿಪ್ಸ್ ಮೆತ್ತಗಾಗಿ ಒಂಥರ ಕೆಟ್ಟ ವಾಸನೆ ಬರಕ್ ಶುರುವಾಗುತ್ತೆ. ಅದಕ್ಕೆ ಕಂಪನಿಗಳು ಆಕ್ಸಿಜನ್ ತೆಗೆದುಹಾಕಿ ಅದರ ಬದಲು ನೈಟ್ರೋಜನ್ ಗ್ಯಾಸ್ ತುಂಬ್ತಾರೆ. ಯಾಕೆ ನೈಟ್ರೋಜನ್? ಯಾಕಂದ್ರೆ ಅದು ಒಂದು ಇನರ್ಟ್ ಗ್ಯಾಸ್, ಅಂದ್ರೆ ಅದು ಸುಲಭವಾಗಿ ಯಾವುದರ ಜೊತೆನೂ ರಿಯಾಕ್ಟ್ ಆಗಲ್ಲ. ಇದೇ ಕಾರಣಕ್ಕೆ ನಮ್ಮ ಚಿಪ್ಸ್ ತಿಂಗಳಗಟ್ಲೆ ಫ್ರೆಶ್ ಆಗಿ ಕ್ರಿಸ್ಪ್ ಆಗಿ ಉಳಿಯುತ್ತೆ. ಓಕೆ, ಚಿಪ್ಸ್ ಪ್ಯಾಕೆಟ್ ಕಥೆ ಮುಗೀತು. ಈಗ ನೇರವಾಗಿ ನಮ್ಮ ಅಡಿಗೆ ಮನೆಗೆ ಹೋಗೋಣ. ಇಲ್ಲೂ ಕೂಡ ನಮಗೆ ಅರಿವೇ ಇಲ್ಲದ ಹಾಗೆ ಸಣ್ಣಪುಟ್ಟ ಕೆಮಿಕಲ್ ಮ್ಯಾಜಿಕ್ಗಳು ನಡೀತಾನೆ ಇರುತ್ತೆ. ಒಂದು ಉದಾಹರಣೆ ತಗೊಳ್ಳೋಣ, ಸ್ವಲ್ಪ ನೋವಿನ ಅನುಭವ ಇದು. ಜೇನುನೊಣ ಕಚ್ಚಿದಾಗ ಏನಾಗುತ್ತೆ? ಜೇನುನೊಣ ಕಚ್ಚಿದಾಗ ಉಂಟಾಗೋ ಆ ವಿಪರೀತ ನೋವು, ಉರಿ ಇದೆಯಲ್ಲ, ಅದು ಸುಮ್ನೆ ಒಂದು ಗಾಯ ಅಷ್ಟೇ ಅಲ್ಲ, ಅದೊಂದು ರೀತಿ ಕೆಮಿಕಲ್ ಅಟ್ಯಾಕ್. ಹೌದು, ಜೇನುನೊಣ ತನ್ನ ಕೊಂಡಿಯಿಂದ ನಮ್ಮ ಸ್ಕಿನ್ ಒಳಗೆ ಒಂದು ಆಸಿಡ್ನ ಇಂಜೆಕ್ಟ್ ಮಾಡುತ್ತೆ. ಆ ಆಸಿಡ್ ಇಂದಾನೇ ನಮ್ಗೆ ಅಷ್ಟು ನೋವು, ಉರಿ ಎಲ್ಲ ಉಂಟಾಗೋದು. ಹಾಗಾದ್ರೆ ಈ ಕೆಮಿಕಲ್ ಅಟ್ಯಾಕ್ಗೆ ಪರಿಹಾರ ಏನೋ? ಆಶ್ಚರ್ಯ ಅಂದ್ರೆ ಅದಕ್ಕೂ ಪರಿಹಾರ ನಮ್ಮ ಅಡ್ಗೆ ಮನೆಯಲ್ಲೇ ಇದೆ. ಅಡಿಗೆ ಸೋಡಾ ಅಂದ್ರೆ ಬೇಕಿಂಗ್ ಸೋಡಾನ ಸ್ವಲ್ಪ ನೀರಲ್ಲಿ ಕಲ್ಸಿ ಆ ಜಾಗಕ್ಕೆ ಹಚ್ಚಿದ್ರೆ ಸಾಕು, ನೋವು ಮಾಯವಾಗುತ್ತೆ. ಇದು ಹೇಗೆ ಕೆಲಸ ಮಾಡುತ್ತೆ? ವೆಲ್, ಇದು ಕೆಮಿಸ್ಟ್ರಿಯ ಒಂದು ತುಂಬಾನೇ ಪವರ್ಫುಲ್ ಪ್ರಿನ್ಸಿಪಲ್ನ ಫಸ್ಟ್ ಕ್ಲೂ. ಆ ತತ್ವದ ಹೆಸರೇ ನ್ಯೂಟ್ರಲೈಸೇಷನ್ ಅಥವಾ ತಟಸ್ಥೀಕರಣ. ಕಾನ್ಸೆಪ್ಟ್ ತುಂಬಾ ಸಿಂಪಲ್. ಒಂದು ಆಸಿಡ್ ಮತ್ತು ಒಂದು ಬೇಸ್ ಒಟ್ಟಿಗೆ ಸೇರಿದಾಗ ಅವು ಒಂದರ ಎಫೆಕ್ಟ್ನ ಇನ್ನೊಂದು ಕ್ಯಾನ್ಸಲ್ ಮಾಡುತ್ತೆ. ಇದು ಮ್ಯಾಥ್ಸ್ನಲ್ಲಿ ಪ್ಲಸ್ ಮತ್ತೆ ಮೈನಸ್ ಸೇರಿ 0 ಆದ ಹಾಗೆ. ಜೇನುನೊಣದ ಆಸಿಡ್ಗೆ ಅಡಿಗೆ ಸೋಡಾದ ಬೇಸ್ ಸೇರಿದಾಗ ನೋವು ಮಾಯವಾಗೋದು ಇದೇ ಕಾರಣಕ್ಕೆ. ಸೊ ಈ ನ್ಯೂಟ್ರಲೈಸೇಷನ್ ನಮ್ಮ ಇವತ್ತಿನ ಕಥೆಯ ಹೀರೋ ಅಂತಾನೆ ಹೇಳ್ಬಹುದು. ಸರಿ, ಈ ಆಸಿಡ್ ಬೇಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಸೇಫ್ಟಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಒಂದು ಸಾಮಾನ್ಯವಾದ ಆದರೆ ತುಂಬಾ ಮುಖ್ಯವಾದ ಪ್ರಶ್ನೆ. ಒಂದು ಆಸಿಡ್ನ ಡೈಲ್ಯೂಟ್ ಮಾಡಬೇಕು ಅಂದ್ರೆ ಅದಕ್ಕೆ ನೀರು ಸೇರಿಸ್ಬೇಕಾ? ಈಗ ಆಸಿಡ್ಗೆ ನೀರು ಹಾಕ್ಬೇಕಾ ಅಥವಾ ನೀರಿಗೆ ಆಸಿಡ್ ಹಾಕ್ಬೇಕಾ? ಇದು ಕೇಳೋಕೆ ಚಿಕ್ಕ ವಿಷಯ ಅನ್ಸ್ಬೋದು, ಆದ್ರೆ ಇದರ ಉತ್ತರ ಒಂದು ಸೇಫ್ ಎಕ್ಸ್ಪೆರಿಮೆಂಟ್ ಮತ್ತು ಒಂದು ಡೇಂಜರಸ್ ಆಕ್ಸಿಡೆಂಟ್ ನಡುವಿನ ವ್ಯತ್ಯಾಸವನ್ನೇ ನಿರ್ಧರಿಸುತ್ತೆ. ರೂಲ್ ಇದು: ಆಲ್ವೇಸ್ ಆಡ್ ಆಸಿಡ್ ಟು ವಾಟರ್. ಅಂದ್ರೆ ಯಾವಾಗ್ಲೂ ಆಸಿಡನ್ನೇ ನಿಧಾನವಾಗಿ ನೀರಿಗೆ ಸೇರಿಸ್ಬೇಕು, ಉಲ್ಟಾ ಮಾಡಬಾರ್ದು. ಯಾಕೆ? ಒಂದು ವೇಳೆ ಕಾನ್ಸಂಟ್ರೇಟೆಡ್ ಆಸಿಡ್ಗೆ ನೀರನ್ನ ಸುರಿದ್ರೆ ತಕ್ಷಣಕ್ಕೆ ಭಯಂಕರ ಹೀಟ್ ಜನರೇಟ್ ಆಗುತ್ತೆ. ಈ ಹೀಟ್ಗೆ ಆ ಆಸಿಡ್ ಮಿಕ್ಸ್ಚರ್ ಕುದಿದು ಸ್ಪ್ಲಾಶ್ ಆಗಿ ಹೊರಗಚಿಂಬಹುದು. ಇದರಿಂದ ಸೀರಿಯಸ್ ಬರ್ನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅಷ್ಟೇ ಅಲ್ಲ, ಆ ಶಾಖಕ್ಕೆ ಗ್ಲಾಸ್ ಕಂಟೈನರ್ ಕೂಡ ಒಡೆದು ಹೋಗ್ಬೋದು. ನೋಡಿ, ಕೆಮಿಕಲ್ ರಿಯಾಕ್ಷನ್ಗಳನ್ನ ಕಂಟ್ರೋಲ್ ಮಾಡೋದು ಎಷ್ಟು ಮುಖ್ಯ ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಎಕ್ಸಾಂಪಲ್. ಓಕೆ, ನಮ್ಮ ಡೈಲಿ ಲೈಫ್ ಎಕ್ಸಾಂಪಲ್ಸ್ಗಳಿಂದ ಈಗ ಕೆಲವು ಕ್ಲಾಸಿಕ್ ಸ್ಕೂಲ್ ಎಕ್ಸ್ಪೆರಿಮೆಂಟ್ಸ್ ಕಡೆ ಹೋಗೋಣ. ನಮ್ಮ ಜಗತ್ತನ್ನ ಆಳೋ ಇನ್ವಿಸಿಬಲ್ ರೂಲ್ಸ್ಗೆ ಇವು ಲೈವ್ ಡೆಮೋ ಇದ್ದಾಗೆ. ಇದನ್ನೊಮ್ಮೆ ಕಲ್ಪನೆ ಮಾಡ್ಕೊಳ್ಳಿ. ಒಂದು ನೀಲಿ ಬಣ್ಣದ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇದೆ, ಅದರೊಳಗೆ ಒಂದು ಕಬ್ಬಿಣದ ಮೊಳೆ ಹಾಕ್ತೀವಿ. ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಒಂದು ಮ್ಯಾಜಿಕ್ ಆಗಿರುತ್ತೆ. ಆ ನೀಲಿ ಬಣ್ಣದ ಸೊಲ್ಯೂಷನ್ ಫೇಡ್ ಆಗಿರುತ್ತೆ ಮತ್ತು ಮೊಳೆ ಬ್ರೌನ್ ಕಲರ್ಗೆ ಟರ್ನ್ ಆಗಿರುತ್ತೆ. ಯಾಕೆ ಹೀಗಾಯ್ತು? ಇದು ಇನ್ನೊಂದು ಕೆಮಿಕಲ್ ಮಿಸ್ಟ್ರಿ. ಇದಕ್ಕೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಥವಾ ಸ್ಥಾನಪಲ್ಲಟ ಕ್ರಿಯೆ ಅಂತ ಕರೀತಾರೆ. ಇಲ್ಲಿ ಆಗೋದಿಷ್ಟೆ: ಕಬ್ಬಿಣ ಅಂದ್ರೆ ಐರನ್, ತಾಮ್ರ ಅಂದ್ರೆ ಕಾಪರ್ಗಿಂತ ಹೆಚ್ಚು ರಿಯಾಕ್ಟಿವ್. ಹಾಗಾಗಿ ಅದು ಸೊಲ್ಯೂಷನ್ನಲ್ಲಿರೋ ಕಾಪರ್ನ ಆಚೆ ತಳ್ಳಿ ಅದರ ಜಾಗದಲ್ಲಿ ತಾನು ಕುತ್ಕೊಳ್ಳುತ್ತೆ. ಆಚೆ ಬಂದ ಕಾಪರ್ ಕಬ್ಬಿಣದ ಮೊಳೆ ಮೇಲೆ ಡೆಪಾಸಿಟ್ ಆಗುತ್ತೆ. ಅದಕ್ಕೆ ಮೊಳೆ ಬ್ರೌನ್ ಕಲರ್ ಆಗೋದು. ಸಿಂಪಲ್ ಆಗಿ ಹೇಳೋದಾದ್ರೆ ಕೆಮಿಸ್ಟ್ರಿಯಲ್ಲೂ ಅಂತೆ. ಹೆಚ್ಚು ಪವರ್ಫುಲ್ ಎಲಿಮೆಂಟ್ ಕಡಿಮೆ ಪವರ್ಫುಲ್ ಎಲಿಮೆಂಟ್ನ ಜಾಗದಿಂದ ಓಡಿಸುತ್ತೆ.
ಒಂದು ವಸ್ತು ಆಸಿಡ್ ಅಥವಾ ಬೇಸ್ ಅಂತ ಗೆಸ್ ಮಾಡಕ್ಕೆ ಒಂದು ಜನರಲ್ ರೂಲ್ ಇದೆ. ಸಾಮಾನ್ಯವಾಗಿ ಮೆಟಲ್ ಆಕ್ಸೈಡ್ಗಳು ಅಂದ್ರೆ ಲೋಹದ ಆಕ್ಸೈಡ್ಗಳು ಬೇಸಿಕ್ ನೇಚರ್ ಹೊಂದಿರುತ್ತೆ. ಉದಾಹರಣೆಗೆ ಐರನ್ ಆಕ್ಸೈಡ್ ಅಂದ್ರೆ ತುಕ್ಕು. ಅದೇ ರೀತಿ ನಾನ್ ಮೆಟಲ್ ಆಕ್ಸೈಡ್ಗಳು ಆಸಿಡಿಕ್ ನೇಚರ್ ಹೊಂದಿರುತ್ತೆ. ಉದಾಹರಣೆಗೆ ಕಾರ್ಬನ್ ಡೈಆಕ್ಸೈಡ್. ಈ ಸಿಂಪಲ್ ರೂಲ್ ತುಂಬಾ ಕೆಮಿಕಲ್ ರಿಯಾಕ್ಷನ್ಗಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಹೆಲ್ಪ್ ಮಾಡುತ್ತೆ. ಸರಿ, ಈಗ ನಾವು ನಮ್ಮ ಕಥೆಯ ಕ್ಲೈಮ್ಯಾಕ್ಸ್ಗೆ ಬಂದಿದ್ದೇವೆ. ನಾವು ಮೊದಲು ಮಾತಾಡಿದ ನ್ಯೂಟ್ರಲೈಸೇಷನ್ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಅದು ಬರೀ ಜೇನುನೊಣ ಕಡಿತಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇದು ನಮ್ಮ ಡೈಲಿ ಲೈಫ್ನ ಎಷ್ಟೋ ಪ್ರಾಬ್ಲಮ್ಸ್ಗೆ ಒಂದು ಯೂನಿವರ್ಸಲ್ ಸೊಲ್ಯೂಷನ್ ಆಗಿದೆ. ಈ ಟೇಬಲ್ ನೋಡಿ. ನಮ್ಗೆ ಆಸಿಡಿಟಿ ಆದಾಗ ಹೊಟ್ಟೆಲಿ ಆಸಿಡ್ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ಬೇಸ್ ಆಗಿರೋ ಆಂಟಾಸಿಡ್ ತಗೋತೀವಿ. ಸ್ವೀಟ್ಸ್ ತಿಂದಾಗ ಬಾಯಲ್ಲಿರೋ ಬ್ಯಾಕ್ಟೀರಿಯಾ ಆಸಿಡ್ ಪ್ರೊಡ್ಯೂಸ್ ಮಾಡಿ ಹಲ್ಲು ಹುಳುಕಾಗೋ ಹಾಗೆ ಮಾಡುತ್ತೆ. ಅದಕ್ಕೆ ನಾವು ಬೇಸಿಕ್ ನೇಚರ್ ಇರೋ ಟೂತ್ಪೇಸ್ಟ್ ಬಳಸ್ತೀವಿ. ಮಣ್ಣು ಆಸಿಡಿಕ್ ಆದ್ರೆ ರೈತರು ಅದಕ್ಕೆ ಸುಣ್ಣ ಅಂದ್ರೆ ಲೈಮ್ ಹಾಕಿ ಸರಿಪಡಿಸ್ತಾರೆ. ಯಾಕಂದ್ರೆ ಲೈಮ್ ಒಂದು ಬೇಸ್. ನೋಡಿ, ಪ್ರಾಬ್ಲಮ್ಸ್ ಬೇರೆ ಬೇರೆ ಇರಬಹುದು, ಆದ್ರೆ ಪರಿಹಾರ ಒಂದೇ: ನ್ಯೂಟ್ರಲೈಸೇಷನ್. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಜೇನುನೊಣ ಕಚ್ಚಿದಾಗ ನಾವು ಬಳಸಿದ ಅದೇ ಅಡುಗೆ ಸೋಡಾ ಅಂದ್ರೆ ಸೋಡಿಯಂ ಬೈಕಾರ್ಬನೇಟ್ ಆಸಿಡಿಟಿಗೆ ಬಳಸೋ ಆಂಟಾಸಿಡ್ಗಳಲ್ಲೂ ಒಂದು ಮೇನ್ ಇಂಗ್ರೀಡಿಯೆಂಟ್ ಆಗಿರುತ್ತೆ. ಯೋಚನೆ ಮಾಡಿ, ಒಂದೇ ವಸ್ತು ಎಷ್ಟೊಂದು ಉಪಯೋಗಗಳು. ಸೂಪರ್ ಅಲ್ವಾ? ಕೊನೆಯದಾಗಿ ಇಲ್ಲೊಂದು ಪ್ರಶ್ನೆ. ಫ್ರ್ಯಾಕ್ಚರ್ ಆದಾಗ ಮೂಳೆ ಸೆಟ್ ಮಾಡೋಕೆ ಬಳಸೋ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದೆಯಲ್ಲ, ಅದನ್ನ ಯಾಕೆ ಯಾವಾಗ್ಲೂ ಮಾಯ್ಶ್ಚರ್ ಪ್ರೂಫ್ ಅಂದ್ರೆ ತೇವಾಂಶ ತಾಗದ ಕಂಟೈನರ್ನಲ್ಲಿ ಇಡಬೇಕು? ಅದರ ಹಿಂದಿನ ಕೆಮಿಸ್ಟ್ರಿ ಏನು? ಯಾಕಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನೀರು ಅಥವಾ ಗಾಳಿಲಿರೋ ತೇವಾಂಶದ ಜೊತೆ ಕಾಂಟ್ಯಾಕ್ಟಿಗೆ ಬಂದ ತಕ್ಷಣ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿ ಅದು ಕಲ್ಲಿನ ತರಹ ಗಟ್ಟಿಯಾಗಿರೋ ಜಿಪ್ಸಮ್ ಆಗಿ ಬದಲಾಗುತ್ತೆ. ಇದು ಒಂದು ಇರ್ರಿವರ್ಸಿಬಲ್ ರಿಯಾಕ್ಷನ್. ಅಂದ್ರೆ ಮತ್ತೆ ಅದನ್ನ ಪಳೆಯ ಸ್ಥಿತಿಗೆ ತರೋಕಾಗಲ್ಲ. ಅದಕ್ಕೆ ಅದನ್ನ ಬಳಸೋ ತನಕ ತೇವಾಂಶದಿಂದ ದೂರ ಇಡೋದು ತುಂಬಾನೇ ಮುಖ್ಯ. ಕೆಮಿಸ್ಟ್ರಿಲಿ ಎನ್ವೈರ್ನ್ಮೆಂಟನ್ನ ಕಂಟ್ರೋಲ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಇವತ್ತು ನಾವು ನೋಡಿದ್ದು ಕೆಲವು ಉದಾಹರಣೆಗಳಷ್ಟೇ. ಅಡಿಗೆ ಮಾಡೋದ್ರಿಂದ ಹಿಡಿದು ಬಟ್ಟೆ ತೊಳೆಯೋ ತನಕ ನಾವು ಮಾಡೋ ಪ್ರತಿಯೊಂದು ಕೆಲ್ಸದಲ್ಲೂ ಕೆಮಿಸ್ಟ್ರಿ ಇದೆ. ಈಗ ನಿಮ್ಮ ಟರ್ನ್. ಸ್ವಲ್ಪ ಯೋಚನೆ ಮಾಡಿ, ನಿಮ್ಮ ಡೈಲಿ ಲೈಫ್ನಲ್ಲಿ ಈ ಇನ್ವಿಸಿಬಲ್ ಕೆಮಿಸ್ಟ್ರಿ ಬೇರೆ ಎಲ್ಲೆಲ್ಲಿ ಕಾಣಿಸುತ್ತೆ? ಯಾಕಂದ್ರೆ ಈ ಇಡೀ ಜಗತ್ತೇ ಒಂದು ದೊಡ್ಡ ಲ್ಯಾಬೊರೇಟರಿ ಮತ್ತು ನಾವೆಲ್ಲರೂ ಇಲ್ಲಿ ಸೈಂಟಿಸ್ಟ್ಗಳು. ಗಮನಿಸ್ತಾ ಇರಿ, ಹೊಸ ವಿಷಯಗಳನ್ನ ಕಲಿತಾ ಇರಿ.